ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಎನ್ಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಚಿಕನ್ ಗ್ರೇವಿ ಮಾಡಿದ್ದೀವಿ. ನಾವು ಊರಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅತ್ತಿಗೆ ಚೆನ್ನಾಗಿರೋಂಥ ಟೇಸ್ಟಿಯಾಗಿರೋಂಥ ಚಿಕನ್ ಗ್ರೇವಿಯನ್ನು ಮಾಡ್ತಾ ಇದ್ದಾರೆ ನೋಡಿ. ನಾನು ಹಾಗೆ ಶೂಟ್ ಮಾಡಿದ್ದೀನಿ. ಚಿಕನ್ಗೆ ಮೊಸರು, ಖಾರ, ಉಪ್ಪು, ಅರಿಶಿಣ, ಬಾಂಬೆದು ಸ್ಪೆಷಲ್ ಮಸಾಲ ಇದೆ. ಆ ಮಸಾಲನ ಆ್ಯಡ್ ಮಾಡಿದ್ದಾರೆ. ಅದಾದ ನಂತರ ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ. ಇದೇ ನೋಡಿ, ಅದು ಬಾಂಬೆಯಿಂದ ತರಿಸಿರುವಂಥ ಖಾರ ಮಸಾಲ. ತುಂಬ ಟೇಸ್ಟಿಯಾಗಿದೆ. ಇದು 1 ಸ್ಪೂನ್ ಹಾಕಿದರೆ ಸಾಕು. ಯಾವ ಗರಂ ಮಸಾಲನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಳ್ತಾ ಇದ್ದಾರೆ. ಅದಾದ ನಂತರ ಬೆಳ್ಳುಳ್ಳಿ ಇರುತ್ತಲ್ಲ, ಅದನ್ನು ಜಜ್ಜಿಬಿಟ್ಟು ಹಾಗೇ ಹಾಕೋದು. ಸಿಪ್ಪೆ ಸ್ವಲ್ಪ ತೆಗೆದು ಹಾಕೋದು. ಟೊಮೆಟೊ ಸಹ ಒಗ್ಗರಣೆಗೇನು ಹಾಕೋಂಗಿಲ್ಲ. ಇದನ್ನು ಡೈರೆಕ್ಟಾಗಿ ಏನು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಚಿಕನ್ನು, ಅದಕ್ಕೆ ಹಾಕೋದು. ಬೆಳ್ಳುಳ್ಳಿನ ಈ ಥರ ಜಜ್ಜಿಬಿಟ್ಟು ಅದ್ರ ಮೇಲೇ ಹಾಕೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಒಂದ್ಸರಿ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡ್ತಿರೋ ಥರ ಇರುತ್ತೆ. ಚೆನ್ನಾಗಾಗುತ್ತೆ. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಯಾವ ಮಸಾಲೆ ರುಬ್ಬಂತ ಟೆನ್ಷನ್ ಇರಲ್ಲ, ಏನಿರಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಹಸಿ ಬೆಳ್ಳುಳ್ಳಿ ಸಹ ಜಜ್ಜಿಬಿಟ್ಟು ಹಾಕಿದ್ದಾರೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಖಾರ ಮಸಾಲೆ ಎಲ್ಲ ಕಟ್ಕೊಳ್ಬೇಕು. ಆ ಥರ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಇಡಬೇಕು. ಅದಾದ ನಂತರ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇದನ್ನು ಈರುಳ್ಳಿ ಹಾಕಿಬಿಟ್ಟು ಬೇಯಿಸ್ತಾ ಇದ್ದಾರೆ. ಚೆನ್ನಾಗಿ ಈರುಳ್ಳಿ ಬ್ರೌನ್ ಆದಮೇಲೆ ಚಿಕನ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಇವ್ರ ಕೈ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟೇಸ್ಟಿಯಾಗಿರೋಂಥ ಅಡುಗೆಗಳನ್ನು ಮಾಡ್ತಾರೆ. ಎಲ್ಲ ಅಡುಗೆನೂ ಸೂಪರಾಗಿರುತ್ತೆ. ಟೇಸ್ಟ್ ಸಿಂಪಲಾಗಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ನೋಡಿ. ಈ ಥರ ಟೊಮ್ಯಾಟೊ ಎಣ್ಣೆಯಲ್ಲೇ ಬೇಯಬೇಕು. ಆ ಥರ ಒಂಚೂರು ನೀರು ಆ್ಯಡ್ ಮಾಡೋಂಗಿಲ್ಲ. ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲ ಸ್ಮೂತಾಗಿ ಫ್ರೈ ಆಗಬೇಕು ಅದರಲ್ಲಿ. ಆ ರೀತಿ ನೋಡಿ. ಅದ್ರದ್ದೇ ನೀರು ಬಿಟ್ಕೊಳ್ತಾ ಇದೆ. ಮೊಸರು, ಎಣ್ಣೆ ಚೆನ್ನಾಗಿ ಮೇಲೆ ತೇಲಬೇಕು. ಆ ರೀತಿ ಅದನ್ನು ಫ್ರೈ ಮಾಡಿ ತಿರುಗಿಸ್ತಾ ಇರಬೇಕು. ಎಲ್ಲಿವರೆಗಪ್ಪ ಅಂದರೆ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ನಿಮಗೆ ತುಂಬ ಬೇಕು, ಎಲ್ಲ ಜನ ಇದ್ದಾರೆ ಅಂದರೆ ನೀವು ನೀರನ್ನು ಆ್ಯಡ್ ಮಾಡಿ. ಇಲ್ಲ ಅಂದರೆ ಅಷ್ಟೇ ಫ್ರೈ ಮಾಡಿಬಿಟ್ಟು ಒಂಚೂರು ನೀರು ಹಾಕದೆ ಹಾಗೆ ಕುಕ್ಕರ್ನ ಮುಚ್ಚಿಟ್ಬಿಡಿ. ಇವಾಗ ನೋಡಿ, ವಿಸಲ್ಗೆ ಇಡ್ತಾ ಇದ್ದಾರೆ. ಇವಾಗ ರೆಡಿ ಆಗಿದೆ ಚಿಕನ್ ಗ್ರೇವಿ ನೋಡಿ. ಈ ಥರ ಬಂದಿದೆ. ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.